ತಿರುಪತಿ ಲಡ್ಡು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಸಿಬಿಐ ಅಧಿಕಾರಿಗಳನ್ನ ಒಳಗೊಂಡಂತಹ ವಿಶೇಷ ತನಿಖಾ ತಂಡ ತಿರುಪತಿಯ ದೇವಸ್ಥಾನದಲ್ಲಿ ತಪಾಸಣೆಯನ್ನ ನಡೆಸಿದೆ. ಈ ತಂಡ ಶ್ರೀವಾರಿ ದೇವಸ್ಥಾನದ ಲಡ್ಡು ಕೇಂದ್ರ, ದೇಗುಲದಲ್ಲಿ ಸರ್ಚ್ ಮಾಡಿರೋದು, ಹೊರಭಾಗದ ಬೂಂದಿ ಕೇಂದ್ರ, ತುಪ್ಪ ಸಂಗ್ರಹ ಕೇಂದ್ರ, ಮಾರುಕಟ್ಟೆ ಗೋದಾಮು, ಇಲ್ಲಿ ಎಲ್ಲ ಕಡೆ ಎಸ್ಐಟಿ ತಂಡ ಸಾಕ್ಷ್ಯ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದೆ. ಈಗಾಗಲೇ ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆ ಆಗಿ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದರಲ್ಲಿ ಎಂತೆಂಥ ವಸ್ತುಗಳನ್ನು ಮಿಕ್ಸ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸಿಬಿಐ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಈ ಟೀಮ್ನ ಕೆಲಸ ಏನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ತಿರುಪತಿ ತಿರುಮಲ ಲಾಡು ವಿಚಾರಕ್ಕೆ ಸಂಬಂಧಿಸಿದಂತೆ ವಿವಾದ ಸೃಷ್ಟಿಯಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸಿಬಿಐ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತಂಡ ರಚನೆ ಮಾಡಲಾಗಿತ್ತು. ಅದರಂತೆ ಇವತ್ತು ಎಸ್ಐಟಿ ತಂಡ ಏನು ತಿರುಮಲದಲ್ಲಿ ಸಾಕಷ್ಟು ಕಡೆ ಓಡಾಡಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಅಲ್ಲದೆ ಅಧಿಕಾರಿಗಳಿಂದ ಸಹ ಮಾಹಿತಿಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು, ಸಂಪೂರ್ಣವಾಗಿ ಲಾಡು ತಯಾರಿಕಾ ಪ್ರೋಸೆಸ್ ಯಾವ ರೀತಿ ಆಗುತ್ತೆ, ಮತ್ತೆ ಇಲ್ಲಿ ಯಾರೆಲ್ಲ ಕೆಲಸ ನಿರ್ವಹಿಸ್ತಾರೆ, ಯಾವ ಕಾರಣಕ್ಕೆ ಈ ಒಂದು ವಿಚಾರ ಇಷ್ಟೊಂದು ದೊಡ್ಡದಾಯಿತು, ಮತ್ತೆ ಯಾಕೆ ಈ ರೀತಿಯಾಗಿ ಕಲಬೆರಕೆ ವಸ್ತುಗಳು ಒಂದು ಲಡ್ಡುವಿನಲ್ಲಿ ಅಂಶಗಳು ಪತ್ತೆ ಆದವು, ಎಲ್ಲದಕ್ಕೂ ಕಾರಣಗಳನ್ನ ಹುಡುಕುವ ಒಂದು ಪ್ರಯತ್ನವನ್ನ ಸದ್ಯ ಎಸ್ಐಟಿ ತಂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇನ್ನು ತಿರುಮಲದಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದು, ಸಾಕಷ್ಟು ಬೂಂದಿ ಲಡ್ಡು ತಯಾರಿಕೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಕೇಂದ್ರಗಳಿದಾವೆ, ಅದು ತುಪ್ಪವನ್ನ ಸಂಸ್ಕರಣೆ ಮಾಡೋದಿರ್ಬೋದು ಅಥವಾ ಬೂಂದಿ ತಯಾರು ಮಾಡೋದಿರ್ಬೋದು, ಇಲ್ಲೆಲ್ಲವೂ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ ಕೆಲ ಕಾಲ ಇದು ಮುಂದುವರಿಯುತ್ತೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ ನಾಗರಾಜ್. ತಿರುಪತಿ ಲಡ್ಡು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಸಿಬಿಐ ಅಧಿಕಾರಿಗಳನ್ನ ಒಳಗೊಂಡಂತಹ ವಿಶೇಷ ತನಿಖಾ ತಂಡ ತಿರುಪತಿಯ ದೇವಸ್ಥಾನದಲ್ಲಿ ತಪಾಸಣೆಯನ್ನ ನಡೆಸಿದೆ. ಈ ತಂಡ ಶ್ರೀವಾರಿ ದೇವಸ್ಥಾನದ ಲಡ್ಡು ಕೇಂದ್ರ, ದೇಗುಲದಲ್ಲಿ ಸರ್ಚ್ ಮಾಡಿರೋದು, ಹೊರಭಾಗದ ಬೂಂದಿ ಕೇಂದ್ರ, ತುಪ್ಪ ಸಂಗ್ರಹ ಕೇಂದ್ರ, ಮಾರುಕಟ್ಟೆ ಗೋದಾಮು, ಇಲ್ಲಿ ಎಲ್ಲ ಕಡೆ ಎಸ್ಐಟಿ ತಂಡ ಸಾಕ್ಷ್ಯ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದೆ. ಈಗಾಗಲೇ ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆ ಆಗಿ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದರಲ್ಲಿ ಎಂತೆಂಥ ವಸ್ತುಗಳನ್ನು ಮಿಕ್ಸ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸಿಬಿಐ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಈ ಟೀಮ್ನ ಕೆಲಸ ಏನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ತಿರುಪತಿ ತಿರುಮಲ ಲಾಡು ವಿಚಾರಕ್ಕೆ ಸಂಬಂಧಿಸಿದಂತೆ ವಿವಾದ ಸೃಷ್ಟಿಯಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸಿಬಿಐ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತಂಡ ರಚನೆ ಮಾಡಲಾಗಿತ್ತು. ಅದರಂತೆ ಇವತ್ತು ಎಸ್ಐಟಿ ತಂಡ ಏನು ತಿರುಮಲದಲ್ಲಿ ಸಾಕಷ್ಟು ಕಡೆ ಓಡಾಡಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಅಲ್ಲದೆ ಅಧಿಕಾರಿಗಳಿಂದ ಸಹ ಮಾಹಿತಿಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು, ಸಂಪೂರ್ಣವಾಗಿ ಲಾಡು ತಯಾರಿಕಾ ಪ್ರೋಸೆಸ್ ಯಾವ ರೀತಿ ಆಗುತ್ತೆ, ಮತ್ತೆ ಇಲ್ಲಿ ಯಾರೆಲ್ಲ ಕೆಲಸ ನಿರ್ವಹಿಸ್ತಾರೆ, ಯಾವ ಕಾರಣಕ್ಕೆ ಈ ಒಂದು ವಿಚಾರ ಇಷ್ಟೊಂದು ದೊಡ್ಡದಾಯಿತು, ಮತ್ತೆ ಯಾಕೆ ಈ ರೀತಿಯಾಗಿ ಕಲಬೆರಕೆ ವಸ್ತುಗಳು ಒಂದು ಲಡ್ಡುವಿನಲ್ಲಿ ಅಂಶಗಳು ಪತ್ತೆ ಆದವು, ಎಲ್ಲದಕ್ಕೂ ಕಾರಣಗಳನ್ನ ಹುಡುಕುವ ಒಂದು ಪ್ರಯತ್ನವನ್ನ ಸದ್ಯ ಎಸ್ಐಟಿ ತಂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇನ್ನು ತಿರುಮಲದಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದು, ಸಾಕಷ್ಟು ಬೂಂದಿ ಲಡ್ಡು ತಯಾರಿಕೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಕೇಂದ್ರಗಳಿದಾವೆ, ಅದು ತುಪ್ಪವನ್ನ ಸಂಸ್ಕರಣೆ ಮಾಡೋದಿರ್ಬೋದು ಅಥವಾ ಬೂಂದಿ ತಯಾರು ಮಾಡೋದಿರ್ಬೋದು, ಇಲ್ಲೆಲ್ಲವೂ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ ಕೆಲ ಕಾಲ ಇದು ಮುಂದುವರಿಯುತ್ತೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ ನಾಗರಾಜ್. ತಿರುಪತಿ ಲಡ್ಡು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಸಿಬಿಐ ಅಧಿಕಾರಿಗಳನ್ನ ಒಳಗೊಂಡಂತಹ ವಿಶೇಷ ತನಿಖಾ ತಂಡ ತಿರುಪತಿಯ ದೇವಸ್ಥಾನದಲ್ಲಿ ತಪಾಸಣೆಯನ್ನ ನಡೆಸಿದೆ. ಈ ತಂಡ ಶ್ರೀವಾರಿ ದೇವಸ್ಥಾನದ ಲಡ್ಡು ಕೇಂದ್ರ, ದೇಗುಲದಲ್ಲಿ ಸರ್ಚ್ ಮಾಡಿರೋದು, ಹೊರಭಾಗದ ಬೂಂದಿ ಕೇಂದ್ರ, ತುಪ್ಪ ಸಂಗ್ರಹ ಕೇಂದ್ರ, ಮಾರುಕಟ್ಟೆ ಗೋದಾಮು, ಇಲ್ಲಿ ಎಲ್ಲ ಕಡೆ ಎಸ್ಐಟಿ ತಂಡ ಸಾಕ್ಷ್ಯ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದೆ. ಈಗಾಗಲೇ ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆ ಆಗಿ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದರಲ್ಲಿ ಎಂತೆಂಥ ವಸ್ತುಗಳನ್ನು ಮಿಕ್ಸ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸಿಬಿಐ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಈ ಟೀಮ್ನ ಕೆಲಸ ಏನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ?
ಶ್ರೀಪಾದ್ ಏನು ತಿರುಪತಿ ತಿರುಮಲ ಲಾಡು ವಿಚಾರಕ್ಕೆ ಸಂಬಂಧಿಸಿದಂತೆ ವಿವಾದ ಸೃಷ್ಟಿಯಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸಿಬಿಐ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತಂಡ ರಚನೆ ಮಾಡಲಾಗಿತ್ತು. ಅದರಂತೆ ಇವತ್ತು ಎಸ್ಐಟಿ ತಂಡ ಏನು ತಿರುಮಲದಲ್ಲಿ ಸಾಕಷ್ಟು ಕಡೆ ಓಡಾಡಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಅಲ್ಲದೆ ಅಧಿಕಾರಿಗಳಿಂದ ಸಹ ಮಾಹಿತಿಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು, ಸಂಪೂರ್ಣವಾಗಿ ಲಾಡು ತಯಾರಿಕಾ ಪ್ರೋಸೆಸ್ ಯಾವ ರೀತಿ ಆಗುತ್ತೆ, ಮತ್ತೆ ಇಲ್ಲಿ ಯಾರೆಲ್ಲ ಕೆಲಸ ನಿರ್ವಹಿಸ್ತಾರೆ, ಯಾವ ಕಾರಣಕ್ಕೆ ಈ ಒಂದು ವಿಚಾರ ಇಷ್ಟೊಂದು ದೊಡ್ಡದಾಯಿತು, ಮತ್ತೆ ಯಾಕೆ ಈ ರೀತಿಯಾಗಿ ಕಲಬೆರಕೆ ವಸ್ತುಗಳು ಒಂದು ಲಡ್ಡುವಿನಲ್ಲಿ ಅಂಶಗಳು ಪತ್ತೆ ಆದವು, ಎಲ್ಲದಕ್ಕೂ ಕಾರಣಗಳನ್ನ ಹುಡುಕುವ ಒಂದು ಪ್ರಯತ್ನವನ್ನ ಸದ್ಯ ಎಸ್ಐಟಿ ತಂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇನ್ನು ತಿರುಮಲದಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದು ಸಾಕಷ್ಟು ಬೂಂದಿ ಲಡ್ಡು ತಯಾರಿಕೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಕೇಂದ್ರಗಳಿದಾವೆ, ಅದು ತುಪ್ಪವನ್ನ ಸಂಸ್ಕರಣೆ ಮಾಡೋದಿರ್ಬೋದು ಅಥವಾ ಬೂಂದಿ ತಯಾರು ಮಾಡೋದಿರ್ಬೋದು, ಇಲ್ಲೆಲ್ಲವೂ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲ ಕಾಲ ಇದು ಮುಂದುವರಿಯುತ್ತೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ ನಾಗರಾಜ್. ತಿರುಪತಿ ಲಡ್ಡು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಸಿಬಿಐ ಅಧಿಕಾರಿಗಳನ್ನ ಒಳಗೊಂಡಂತಹ ವಿಶೇಷ ತನಿಖಾ ತಂಡ ತಿರುಪತಿಯ ದೇವಸ್ಥಾನದಲ್ಲಿ ತಪಾಸಣೆಯನ್ನ ನಡೆಸಿದೆ. ಈ ತಂಡ ಶ್ರೀವಾರಿ ದೇವಸ್ಥಾನದ ಲಡ್ಡು ಕೇಂದ್ರ ದೇಗುಲದಲ್ಲಿ ಸರ್ಚ್ ಮಾಡಿರೋದು, ಹೊರಭಾಗದ ಬೂಂದಿ ಕೇಂದ್ರ, ತುಪ್ಪ ಸಂಗ್ರಹ ಕೇಂದ್ರ, ಮಾರುಕಟ್ಟೆ ಗೋದಾಮು, ಇಲ್ಲಿ ಎಲ್ಲ ಕಡೆ ಎಸ್ಐಟಿ ತಂಡ ಸಾಕ್ಷ್ಯ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದೆ. ಈಗಾಗಲೇ ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಬೆಳವಣಿಗೆ ಆಗಿ ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದರಲ್ಲಿ ಎಂತೆಂಥ ವಸ್ತುಗಳನ್ನು ಮಿಕ್ಸ್ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಸಿಬಿಐ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಈ ಟೀಮ್ನ ಕೆಲಸ ಏನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಏನು ತಿರುಪತಿ ತಿರುಮಲ ಲಾಡು ವಿಚಾರಕ್ಕೆ ಸಂಬಂಧಿಸಿದಂತೆ ವಿವಾದ ಸೃಷ್ಟಿಯಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸಿಬಿಐ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತಂಡ ರಚನೆ ಮಾಡಲಾಗಿತ್ತು. ಅದರಂತೆ ಇವತ್ತು ಎಸ್ಐಟಿ ತಂಡ ಏನು ತಿರುಮಲದಲ್ಲಿ ಸಾಕಷ್ಟು ಕಡೆ ಓಡಾಡಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಅಲ್ಲದೆ ಅಧಿಕಾರಿಗಳಿಂದ ಸಹ ಮಾಹಿತಿಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು, ಸಂಪೂರ್ಣವಾಗಿ ಲಾಡು ತಯಾರಿಕಾ ಪ್ರೋಸೆಸ್ ಯಾವ ರೀತಿ ಆಗುತ್ತೆ, ಮತ್ತೆ ಇಲ್ಲಿ ಯಾರೆಲ್ಲ ಕೆಲಸ ನಿರ್ವಹಿಸ್ತಾರೆ, ಯಾವ ಕಾರಣಕ್ಕೆ ಈ ಒಂದು ವಿಚಾರ ಇಷ್ಟೊಂದು ದೊಡ್ಡದಾಯಿತು, ಮತ್ತೆ ಯಾಕೆ ಈ ರೀತಿಯಾಗಿ ಕಲಬೆರಕೆ ವಸ್ತುಗಳು ಒಂದು ಲಡ್ಡುವಿನಲ್ಲಿ ಅಂಶಗಳು ಪತ್ತೆ ಆದವು, ಎಲ್ಲದಕ್ಕೂ ಕಾರಣಗಳನ್ನ ಹುಡುಕುವ ಒಂದು ಪ್ರಯತ್ನವನ್ನ ಸದ್ಯ ಎಸ್ಐಟಿ ತಂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇನ್ನು ತಿರುಮಲದಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದು ಸಾಕಷ್ಟು ಬೂಂದಿ ಲಡ್ಡು ತಯಾರಿಕೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಕೇಂದ್ರಗಳಿದಾವೆ, ಅದು ತುಪ್ಪವನ್ನ ಸಂಸ್ಕರಣೆ ಮಾಡೋದಿರ್ಬೋದು ಅಥವಾ ಬೂಂದಿ ತಯಾರು ಮಾಡೋದಿರ್ಬೋದು, ಇಲ್ಲೆಲ್ಲವೂ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲ ಕಾಲ ಇದು ಮುಂದುವರಿಯುತ್ತೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ ನಾಗರಾಜ್.